ಅಂದ್ರೆ ಅವ್ರು ಕೇಳಿದ ಕಾರ್ಯಕ್ಕೂ ಉತ್ತರ ಕೊಡ್ತಾರೆ ಸರ್ಕಾರ. ಚರ್ಚೆ ಅಂದ್ರೆ ಎಲ್ರಿಗೂ ಅವಕಾಶ ಕೊಡಬೇಕು. ಈ ಕಡೆ ಅವ್ರಿಗೂ ಅವಕಾಶ ಕೊಡಬೇಕು, ಆ ಕಡೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಬೇರೆ ಬೇರೆ ಮಾತಾಡಿ ನಾನು ಬೇರೆ ಬೇರೆ ಹೇಳ್ತೀನಿ. ನಾನು ಆಮೇಲೆ ತೊಂದರೆ ಇಲ್ಲ, ಒಂದ್ ನಿಮಿಷ ತೊಂದರೆ ಇಲ್ಲ. ನೀವು ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷಾರ್ಹರು. ನೀವು ಸಚಿವರು, ನೀವು ಅಷ್ಟೇ, ನೀವು ಮಾಡಿ ನಮ್ಮ ಇಲಾಖೆ ಮೇಲೆ ಮಾತಾಡಿ, ಎಲ್ಲ ಇಲಾಖೆ ಮಾತಾಡಿ. ತಪ್ಪು ಮಾಡಿದ್ರೆ ತಪ್ಪು ಎಲ್ರದುವೆ. ನೀವು ಸಚಿವರು ಚರ್ಚೆನ ಕ್ಲಾರಿಫಿಕೇಶನ್ ರಾಮಲಿಂಗಾರೆಡ್ಡಿ ಸಂಬಂಧಪಟ್ಟಿದ್ದು ಕೇಳ್ತಾ ಇದ್ದೀವಿ. ಪ್ರಶ್ನೋತ್ತರ ಪ್ರಶ್ನೋತ್ತರ ಆದ್ಮೇಲೆ ಪ್ರಶ್ನೋತ್ತರ. ಮಾನ್ಯ ಅಧ್ಯಕ್ಷರೇ, ಸಂಕ್ಷಿಪ್ತವಾಗಿ ಕೇಳಿ. ಎರಡು ನಿಮಿಷ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಅರಣ್ಯ ಸಚಿವರು ಸುದೀರ್ಘವಾದಂತಹ ಉತ್ತರವನ್ನ ತನ್ನ ಇಲಾಖೆಯನ್ನ ಸಮರ್ಥಿಸಿಕೊಂಡು ಇವತ್ತು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾನು ಆ ಘಟನೆಯಲ್ಲಿರುವಂತಹ ಅಂಶಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೋಗಲ್ಲ. ಇವ್ರದೇ ಸಚಿವರು, ಸ್ವತಃ ಅರಣ್ಯ ಇಲಾಖೆ ಸಚಿವರು ಸದನದಲ್ಲಿ ಬಂದು ಬೇಟೆಗಾರರು ಅನ್ನುವಂಥ, ರೈತರು ಅಂತ ಹೇಳಲಿಕ್ಕಿಂತ ಬದಲಾಗಿ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಆ ಭಾಗದ ರೈತರನ್ನ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿ ಅರಣ್ಯ ಇಲಾಖೆಯವರ ರಕ್ಷಣೆಗೋಸ್ಕರ ಗುಂಡು ಹಾರಿಸಿದೀವಿ ಎನ್ನುವಂಥ ಮಾತನ್ನ ಅವ್ರು ಹೇಳಿ ಅದನ್ನ ಸಮರ್ಥಿಸಿಕೊಂಡ್ರು. ಇದೇ ಸರ್ಕಾರದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರುವಂತ ಚಾಮರಾಜನಗರವನ್ನ ಪ್ರತಿನಿಧಿಸ್ತಾ ಇರುವಂತ ಒಬ್ಬ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿಕೆಯನ್ನು ಓದ್ತೀನಿ ಅಷ್ಟೇ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಬೇಟೆಯಾಡಿ ವಾಪಸ್ ಬರುವಾಗ ಗುಂಡು ಹೊಡೆದರು ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಿದ್ದಾರೆ. ಇದನ್ನು ನಂಬುವ ಸ್ಥಿತಿಯಲ್ಲಿ ನಾನು ಇಲ್ಲ. ಎನ್ಕೌಂಟರ್ ನಂತರ ಯಾರಿಗೂ ಮಾಹಿತಿ ನೀಡದೆ ಶವಗಳನ್ನು ಏಕೆ ಮೈಸೂರಿಗೆ ಸ್ಥಳಾಂತರಿಸಿದರು? ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಅಂತೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಡ್ತಾರೆ. ಇವ್ರು ಹೇಳ್ತಾರೆ ಅರಣ್ಯ ಇಲಾಖೆಯವರ ರಕ್ಷಣೆಗೆ ಬೇಟೆಗಾರರ ಮೇಲೆ ನಾನು ಗುಂಡು ಹಾರಿಸಿದೆ ಅಂತ. ಆ ಜಿಲ್ಲೆಯ ಸಚಿವರು ಹೇಳ್ತಾರೆ ಅರಣ್ಯ ಇಲಾಖೆಯವರ ಹೇಳಿಕೆಯನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಒಂದು ನಿಮಿಷ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ, ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನಷ್ಟೇ ನಂಬಲು ಸಾಧ್ಯವಿಲ್ಲ. ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುನಿಂದ ಇನ್ನೊಂದು ಆಯಾಮದ ಬಗ್ಗೆಯೂ ತಿಳಿಯುತ್ತೇನೆ. ಎನ್ಕೌಂಟರ್ ಆದ ಮೇಲೆ ಮೈಸೂರಿಗೆ ಏಕೆ ಶವಗಳನ್ನು ತಂದರು ಅಂತೇಳಿ ಅಲ್ಲಿಯ ಸಂಸದ ಸುನೀಲ್ ಬೋಸ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇವ್ರದೇ ಸಚಿವರ ಹೇಳಿಕೆಗಳು ಒಬ್ರೊಬ್ರಿಗೂ ಒಂದೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ನಮಗೆ ಅನುಮಾನ ಇರೋದು, ನಿಮ್ಮ ರಾಜಕೀಯದ ಮೇಲಾಟಕ್ಕೋಸ್ಕರ ಇದನ್ನ ಬೇರೆ ಕಡೆಗೆ ಸೆಳಿಬೇಕು ಅಂತೇಳಿ ಸರ್ಕಾರ ರೈತರ ಮೇಲೆ ಗುಂಡನ್ನು ಹಾರಿಸ್ತಾ ಇದೆ, ಎನ್ಕೌಂಟರ್ ಮಾಡ್ತಾ ಇದ್ದೀರಿ. ನಿಮ್ಮ ಸಚಿವ ಸಂಪುಟದಲ್ಲೇ ಒಬ್ರು ಹೇಳಿಕೆಗೆ ತಾಳೆ ಇಲ್ಲ. ಇಲ್ಲಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳ್ತಾರೆ, ಅರಣ್ಯ ಇಲಾಖೆಯ ಸಚಿವರು ಹೇಳ್ತಾರೆ. ಯಾವ್ದನ್ನ ನಂಬೇಕು ನಾವು? ಹಂಗಾರೆ MP ಅವರೊಂದೇನು ಹೇಳ್ತಾರೆ, ಯಾವ್ದನ್ನ ನಂಬೇಕು? ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಬಲವಾಗಿ ಒತ್ತಾಯ ಮಾಡ್ತೇನೆ. ಇದರ ಹಿಂದೆ ಏನೋ ಒಂದು ದೊಡ್ಡವಾದಂತ ಒಂದು ಪಿತೂರಿ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಡುವಂತ ಹೇಳಿಕೆ, ನೀವು ಕೊಡುವಂತ ಹೇಳಿಕೆ, ಅಲ್ಲಿ ರೈತರು ಕೊಡುವಂತ ಹೇಳಿಕೆ, ಆ ಮೃತರ ಪತ್ನಿಯೊಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ? ಆ ಮೃತಪಟ್ಟಂತ ಹೇಳಿಕೆ, ಅವರ ಹೆಂಡತಿ ಹೇಳಿಕೆ ಕೊಟ್ಟಿರುವಂತದ್ದು, ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ಹೇಳಿಕೆ ಕೊಟ್ಟಿರೋದು ಇರ್ಲಿ, ಹಂಗೆಲ್ಲ ನೀವು ಹೇಳಿದ್ರೆ ಆಗಲ್ಲ. ಕಾಡ್ನೊಳಕ 5 ಗಂಟೆ 10 ರಾತ್ರಿ ಅದು ಅಭಯಾರಣ್ಯ. ಅದು ಅಭಯಾರಣ್ಯ ರೀ. ಹಂಗಾಗಿ ಹೇಳಿಕೆ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ, ಇವು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಅವ್ರ ಹೇಳಿಕೆನೂ ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ, ಅಂದಮೇಲೆ ಯಾವಾಗ ಆಗ್ತದ ಮೇಲೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದು ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದಿದ್ದ ದಿನ ಇವತ್ತು 3 ಜನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು, ಅವ್ರು ಯಾರೇ ಆಗಿರ್ಬೋದು, ಇವ್ರು ಕೊಲೆ ಮಾಡಕ್ಕೆ ಇವ್ರಿಗೆ ಹಕ್ಕೇನಿದೆ, ರೈಟ್ಸ್ ಏನಿದೆ, ಶೂಟ್ ಮಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ರಕ್ಷಣೆ ಬೇಕು ಅಂದ್ರೆ ಮಂಡಿಯಿಂದ ಕೆಳಗೆ ಹೊಡಿಬೇಕು, ಎಲ್ಲಿ ಗುಂಡಾರಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ವಿಧಿಗಳಿದೆ, ವಿಧಾನಗಳಿದೆ.
ಅದನ್ನ ಬಿಟ್ಟು ಇವರು ಅವ್ರಿಗೆ ಏಕಾಏಕಿ ಫೈರ್ ಅವ್ರ ಎದೆಗೆ ಹೋಗೋ ಅಂಥ ರೀತಿಯಲ್ಲಿ ನಾಟ ರೀತಿಯಲ್ಲಿ ಪಾಯಿಂಟ್ ಬ್ಲಾಂಕಲ್ಲಿ ಹತ್ತಿರದಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸಂಶಯ ಇದೆ. ಆಮೇಲೆ 4ನೇ ವ್ಯಕ್ತಿ ಯಾರವನು ಮಹಿಮಾ ದಾಸ್ ಅಂತಕ್ಕಂಥವನು ಹಾಸ್ಪಿಟ್ಲಲ್ಲಿ ಇದ್ದವನು ಎಲ್ಲಿಗೆ ಹೋದ ಅಂತಕ್ಕಂಥದ್ದು ಒಂದು ನಮಗೆಲ್ಲರಿಗೂ ಕೂಡ ಅನುಮಾನ ಇದೆ. ಆತ ಅಲ್ಲಿದ್ದಿದ್ರೆ ಎಲ್ಲ ನ್ಯಾಯ ಇರ್ತಕ್ಕಂಥ ವಾಸ್ತುಸ್ಥಿತಿ ಹೇಳ್ತಿದ್ದ ಅಂತಕ್ಕಂಥದ್ದನ್ನ ಮರೆಮಾಚಲಿಕ್ಕೆ ಏನಾದ್ರು ಅರಣ್ಯ ಇಲಾಖೆಯವರು ಅವನ್ನೆಲ್ಲರೂ ಬೇರೆ ಕಡೆ ಇಟ್ಟಿದ್ದಾರೆ ಅಂತಕ್ಕಂಥ ಸಂಶಯ ನಮ್ಮೆಲ್ಲರಿಗೂ ಕೂಡ ಮೂಡಿದೆ. ಖಂಡಿತ ಈ ರೀತಿ ಜನಗಳ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು, ಅವನು ಕ್ರಿಮಿನಲ್ಲೇ ಆಗಿರಲಿ ಕೊಲೆಗಾರನೇ ಆಗಿರಲಿ, ಅವನ್ನ ದಂಡಿಸ್ತಕ್ಕಂಥದ್ದಕ್ಕೆ ಕಾನೂನು ರೀತಿ ನ್ಯಾಯಾಲಯ ಇದೆ. ನ್ಯಾಯಾಲಯ ಕೊಟ್ಟಂತ ತೀರ್ಪಿಗೆ ಬದ್ಧವಾಗ್ಬೇಕು. ಬಿಟ್ರೆ ಇವ್ರು ಏಕಾಏಕಿ ಫಾರೆಸ್ಟ್ನವರು ಗುಂಡಾರಿಸ್ಲಿಕ್ಕೆ ಇವ್ರಿಗೆ ಯಾರ ಅಧಿಕಾರ ಕೊಟ್ಟವರು ದಯಮಾಡಿ ಇದನ್ನ ಒಳ್ಳೆಯ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ನಮಗಿದೆ. ಅಲ್ಲಿ ಪರಿಹಾರನೂ ಕೂಡ ಇವ್ರೇನು ಕೊಟ್ಟಿದ್ದಾರೆ ಸರ್ಕಾರ 5 ಲಕ್ಷ ರೂಪಾಯಿ ಒಬ್ಬೊಬ್ಬರು ಜೀವಕ್ಕೆ 5 ಲಕ್ಷ ಬೆಲೆ ಕಟ್ತಿರಲ್ಲ ಬಾಲವರೇ, ಅದನ್ನು ಅದು ಗೊತ್ತಾಗಲ್ವಾ? ಒಂದು ಜೀವಕ್ಕೆ ಅವ್ರು ನಂಬ್ಕೊಂಡು ಎಷ್ಟು ಜನ ಇರ್ತಾರೆ ಎಲ್ಲದೂ ಕೂಡ. ಈ ಥರ ಆದಂಥ ಘಟನೆಗೆ ಯಾವ ರೀತಿ ಅವ್ರ ಕುಟುಂಬಕ್ಕೆ ರಕ್ಷಣೆಗೆ ನಿಂತ್ಕೋಬೇಕು ಅದೆಲ್ಲದನ್ನು ಕೂಡ ತನಿಖೆ ಆಗಿ ಅವ್ರಿಗೆಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು ಆ ಕುಟುಂಬಕ್ಕೆ ಅಂತ ಒತ್ತಾಯನ ಸರ್ಕಾರನ ಮಾಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡೋರು, ದೇಶ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ 3 ಜನರ ಕಗ್ಗೊಲೆ ಸರ್ಕಾರದ ಅಧಿಕಾರಿಗಳ ಕಡೆಯಿಂದ ಆಗಿದೆ, ಸರ್ಕಾರದ ನೌಕರರ ಕಡೆಯಿಂದ ಆಗಿದೆ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಕೆಲಸ. ನಾನು ಪಶ್ಚಿಮ ಘಟ್ಟದ ಅಭಯಾರಣ್ಯದ ನಡುವಿನ ಊರಿನಿಂದ ಬಂದವನು. ನಾನು ಇವತ್ತು ಇದಕ್ಕೆ ಅನುಮತಿ ಕೊಟ್ಟರೆ ಈ ಮೆಸೇಜ್ಗಳು ನಮ್ಮ ಅರಣ್ಯ ಇಲಾಖೆಯ ನೌಕರರಿಗೆ ಹೋದರೆ ನಮ್ಮನ್ನು ಉಳಿಸೋದಿಲ್ಲ ಅವರು. ನಮ್ಮ ಊರುಗಳೇ ಅಭಯಾರಣ್ಯದ ಒಳಗಡೆ ಇದೆ, ಹುಲಿ ಕಾರಿಡಾರ್ ಇದೆ, ಆನೆ ಕಾರಿಡಾರ್ ಇದೆ, ಎಲ್ಲ ಕಾರಿಡಾರ್ಗಳು ಅಲ್ಲಿದ್ದಾವೆ. ಇವರು ನಮ್ಮ ಊರುಗಳಲ್ಲೇ ಮಾಡಿದ್ದಾರೆ ಅಧ್ಯಕ್ಷರೇ. CCTVಗಳನ್ನು ಹಾಕಿದ್ದಾರೆ. ಯಾರಾದರೂ ಗನ್ನು ಹೊತ್ಕೊಂಡು ಕಾಡೊಳಗೆ ಹೋದರೆ ಮಾರನೇ ದಿವಸ ಅವನ ಮನೆಗೆ ಹೋಗಿ ಹಿಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಡೀತಾ ಇರುವಂಥ ರೀತಿ ಇದು. ಇಲ್ಲಿ ಯಾಕೆ ಹೀಗಾಯ್ತು? CCTVಗಳು ಅಲ್ಲಲ್ಲಿದ್ದಾವೆ. ಕಾಡಿಗೆ ಪ್ರವೇಶ ಮಾಡಲಿಕ್ಕೆ ನಿರ್ಬಂಧ ಹಾಕಿ ನೀವು, ಅದೇನು ತೊಂದರೆ ಇಲ್ಲ. ಆದರೆ ಕಾಡು ಒಳಗಡೆನೆ ಇರುವಂಥ ಊರಿನವರು ಜಾನುವಾರುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ಬೇಕಾಗ್ತದೆ. ಒಂದು ಊರಿಂದ ಇನ್ನೊಂದು ಊರಿಗೆ ರಸ್ತೆನಲ್ಲಿ ಹೋಗ್ಬೇಕಾಗತ್ತೆ. ನೀವು ಹಿಂಗೆ ಗುಂಡಿಟ್ಟು ಸುಟ್ಟರೆ ಎಷ್ಟು ಜನ ಸಾಯಿಸ್ತೀರಿ? ನೀವು ಏನು ಮೆಸೇಜ್ ಕೊಡ್ತೀರಿ? ಅದೇನು ಪಾಕಿಸ್ತಾನದ ನೆಲವಾದು ಕಾಡು? ನಮ್ಮ ದೇಶದ್ದೇ, ಅಲ್ಲಿ ಇರುವ ಜನ ನಮ್ದವರೇ. ಪ್ರಾಣಿಗಳಿಗೆ ಅಲ್ಲಿ ರಕ್ಷಣೆ ಉಂಟು, ಅಲ್ಲಿ ರೈತರಿಗೆ ಜನರಿಗೆ ರಕ್ಷಣೆ ಇಲ್ಲ. ನೀವು ಹೊಡೆದಾಕ್ಬೋದು. ಇದು 4ನೇ ವ್ಯಕ್ತಿ ಎಲ್ಲೋದ ಅಂತೇಳಿ ಹೇಳಲಿಲ್ಲ ಅವರು. ಇದು ಇವತ್ತು ಎಲ್ಲರ ತಲೆಯಲ್ಲಿ ಅನುಮಾನ ಕಾಡ್ತಾ ಇದೆ. ಅವನ್ನ ಎತ್ಕೊಂಡು ಹೋಗಿಟ್ಟಿದ್ದಾರೆ. ಅವನು ಕಣ್ಣಾರೆ ಏನು ನೋಡ್ದ? ಹೊಲದಲ್ಲಿ ಮಲಗಿದವ್ರನ್ನ ಎತ್ಕೊಂಡು ಹೋಗಿದ್ದಾರಾ ಇವರು, ಅಥವಾ ಕಾಡಲ್ಲಿದ್ದವ್ರನ್ನ ಹೊಡೆದಿದ್ದಾರ ಅನ್ನುವಂಥದ್ದು ಅವ ಹೇಳಬೇಕು. ಅವನ್ನ ಯಾಕೆ ತಪ್ಪಿಸಿದ್ದೀರಿ ನೀವು? ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ ಇದು ಯಾಕೆ ಮಾಡಲಿಲ್ಲ? ಅವರು ತಗೊಂಡೋಗುವಂಥ ಮಾಂಸದ ಚೂರುಗಳಲ್ಲಿ ಗುಂಡೇಟಿನ ಕಲೆಯನ್ನು ನೋಡಿದಿರಿ. ಸತ್ತವ್ರ ಮೈ ಮೇಲೆ, ಇನ್ನು ಬದುಕಿರ್ತಕ್ಕಂಥವ್ರ ಮೈ ಮೇಲೆ ಎಷ್ಟು ಗುಂಡು ಬಿದ್ದಿದೆ? ಯಾವ ಗುಂಡು ಬಿದ್ದಿದೆ? ಅದು ಯಾವ ಗನ್ನಿಂದ ಹಾರಿಸಿದ್ದಾರೆ? ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ ಬರಲಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವ್ರು ಹೇಳಿದ್ರು ಕಾಡು ಕಳ್ಳರು ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು. ಈ ಹಿಂದೆ ಅವ್ರ ಮೇಲೆ ಎಷ್ಟು ಪ್ರಕರಣ ಇತ್ತು? ಅವ್ರ ಎಪಿಚಿಯಲ್ಸ ಎಷ್ಟು ಪ್ರಕರಣಗಳನ್ನ ಹೂಡಿದಿರಿ? ಇವನ್ನ ನೀವು ಹೇಳಲಿಲ್ಲ. ಹೀಗಾಗಿ ಅಮಾಯಕ ಜನರನ್ನ ಇವತ್ತು ಕೊಂದಿದ್ದೀರಿ. ಇದು ಸಾಮಾನ್ಯ ಸಂಖ್ಯೆ ಅಲ್ಲ, ಅತ್ಯಂತ ಗಂಭೀರವಾದಂಥ ಪ್ರಕರಣ ಅಧ್ಯಕ್ಷರೇ. ಇದನ್ನು ಚರ್ಚೆಗೆ ನೀವು ಅವಕಾಶ ಕೊಡಬೇಕು ಮತ್ತು ಸರಿಯಾದಂಥ ತನಿಖೆ ನಡೀಬೇಕು. ಆ ಕುಟುಂಬಗಳಿಗೆ ಸಾಂತ್ವನ ಹೆಂಗೆ ಹೇಳ್ತೀರಿ? ನೀವು ಎಷ್ಟು ಲಕ್ಷ ಕೊಡಿ ಅವ್ರನ್ನ ಜೀವ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರನ್ನ ಸುತ್ತುವರೆದು ಹಿಡಿಬೋದಾಗಿತ್ತು. CCTVಗಳಿತ್ತು. ಎಫಿಷಿಯಲ್ಸ್ ಆದರೆ ನಿಮ್ಮ ಫಾರೆಸ್ಟ್ ಗಾರ್ಡ್ ಮತ್ತು ವಾಚ್ಮನ್ಗಳಿಗೆ ಪ್ರತಿಯೊಬ್ಬರ ಮಾಹಿತಿ ಇರ್ತದೆ. ಆ ಊರಿನಲ್ಲಿ ಯಾರು ಕಳ್ಳಾಟ ಕಡಿಯವ, ಯಾರು ಶಿಕಾರಿ ಮಾಡವ ಅಂತ ಹೇಳುವಂಥ ಮಾಹಿತಿ ಇರ್ತದೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳ್ಕೊಬರ್ಬೋದಾಗಿತ್ತು. ನೀವು ಮೊಕದ್ದಮೆ ಹಾಕ್ಬೇಕಾಗಿತ್ತು. ನೀವೇನು ಕೋರ್ಟ? ನೀವು ಶಿಕ್ಷೆ ಕೊಡಲಿಕ್ಕೆ ಮರ್ಡರ್ ಮಾಡಿದ್ದೀರಿ ನೀವು. ಹಾಗಾಗಿ ನೀವು ಕ್ಷಮೆ ಕೇಳಬೇಕು, ಆ ಜನರಿಗೆ ಕ್ಷಮೆ ಕೇಳಬೇಕು, ಅವರಿಗೆ ಸರಿಯಾದಂಥ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ಯಾರು ಇದನ್ನ ಹೊಡೆದಿದ್ದಾರೆ, ಅನವಶ್ಯಕವಾಗಿ ಅಮಾಯಕರು ಹೊಡೆದಿದ್ದಾರೆ, ಅವರಿಗೆ ಶಿಕ್ಷೆ ಆಗುವಂಥದ್ದು ಅವಶ್ಯಕತೆ ಇದೆ. ಇಲ್ಲದೇ ಇದ್ರೆ ನಾವು ಯಾರು ಪಶ್ಚಿಮ ಘಟ್ಟದ ಆ ಕಾಡುಗಳಲ್ಲಿ ವಾಸ ಮಾಡೋಂಥವ್ರು ಭಾಳ 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 ಹೆದರಿ ಹೋಗಿದ್ದಾರೆ. ಇದರಿಂದಾಗಿ ನಾವು ಓಡಾಟ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಇದು ಆಗಬೇಕು ಅಧ್ಯಕ್ಷರು ನಾವು ಒತ್ತಾಯಿಸ್ತಾ ಇದ್ದೀವಿ. ಸಭಾಧ್ಯಕ್ಷ ಒಂದೇ ಒಂದು ಪಾಯಿಂಟ್. ಸಭಾಧ್ಯಕ್ಷ ಒಂದೇ ಒಂದು
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.